ನಮಸ್ಕಾರ ಎಲ್ಲ ಎಸ್-ಎಸ್-ಪಿ ವಿದ್ಯಾರ್ಥಿಗಳೇ. ಕೇರ್‌ಫುಲ್ಲಾಗಿ ಕೇಳಿ, ಬಹಳಷ್ಟು ಇಂಪಾರ್ಟೆಂಟ್ ಆದ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ. ಅದು ಬಹಳಷ್ಟು ನಿಮಗೆ ಇದು ಸಾಲ್ವ್ ಆಗುತ್ತೆ. ಪ್ಲಸ್ ಇನ್ನೊಂದು ಸ್ವಲ್ಪ ಮಾಹಿತಿ ಸಿಗುತ್ತೆ. ಹೊಸದಾಗಿ ನೋಟಿಸ್ ಕೂಡ ಬಂದಿದೆ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನೋಡ್ತಾ ಇರ್ಬೋದು, ಭಾಳ ಜನಕ್ಕೆ ಈ ರೀತಿ ತೋರಿಸ್ತಾ ಇದೆ. ಸ್ಕಾಲರ್‌ಶಿಪ್ ಕಂಪೋನೆಂಟ್ಸ್ ಅಂದರೆ ಪುಶ್ ಡಿ-ಬಿ-ಟಿ ನೋ ಅಂತ ಇದೆ. ಉಳಿದಂಥ ಎಲಿಜಿಬಿಲಿಟಿ ಅವೆಲ್ಲ ವೆರಿಫೈಡ್ ಅವೆಲ್ಲ ಎಸ್ ಅಂತ ಅಷ್ಟೇ ಇದೆ. ಇದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಬರಲಿಕ್ಕೆ. ಇನ್ನೂ ಕೂಡ ಬ್ಯಾಂಕ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಆಗಿಲ್ಲ. ಇನ್ನೊಂದು 3 ಅಥವಾ 4 ವಾರದಲ್ಲಿ ಇದು ಅಪ್ಡೇಟ್ ಆಗೋ ಚಾನ್ಸ್ ಇದೆ. ಬಟ್ ಲೆಟ್ಸ್ ಸಿ, ಆಯಿತಾ? ಒಬ್ಬ ವಿದ್ಯಾರ್ಥಿಗೆ ಈ ರೀತಿ ಆಗಿದೆ, ಫೇಲ್ ಡ್ಯೂ ಟು ಸ್ಯಾಂಕ್ಷನ್ ಅಂತ ರಿಜೆಕ್ಟ್ ಆಗಿದೆ ಅಂತ. ತಾಲೂಕು ಆಫೀಸಿಗೆ ಭೇಟಿ ನೀಡಿ, ಮೋಸ್ಟ್ಲಿ ಡಿ-ಡಿ-ಒ ಆಫೀಸ್ ಅಂತ ಇರುತ್ತೆ ನಿಮ್ಮ ಡಿಸ್ಟಿಕ್ಕಲ್ಲಿ. ಒಂದ್ಸಲ ವಿಸಿಟ್ ಮಾಡಿ ಕೇಳಿ ಅವರಿಗೆ ಯಾಕೆ ರಿಜೆಕ್ಟ್ ಆಗಿದೆ ಅಂತ, ಆಯಿತಾ? ಹಂಗೆ ಮಾಡಬಾರ್ದಿತ್ತು ಅವರು. BCA ಸ್ಟೂಡೆಂಟ್ಸ್ಗೆ ಆದಷ್ಟು ಬೇಗನೆ ಬರುತ್ತೆ. ಇವಾಗ ಇಂಜಿನಿಯರಿಂಗ್ ಬಂದಿದೆ. ಇನ್ನೊಂದು 2-3 ವಾರ ವೇಟ್ ಮಾಡಿ. ಇಂಜಿನಿಯರ್ ಸ್ಟೂಡೆಂಟ್ಸ್ ಬರುತ್ತಾ? ಆಫ್ಕೋರ್ಸ್ ಬರುತ್ತೆ. ಅಪ್ಲೈ ಮಾಡಿದ್ದೀರಾ ಇಲ್ಲೋ ನೋಡ್ಕೊಳ್ಳಿ. ನಮ್ಮದು ಅಪ್ಲಿಕೇಶನಲ್ಲಿ ತಪ್ಪಾಗಿದೆ. ಆಪ್ಷನ್ ಎಂಟ್ರಿ ಎಡಿಟ್ ಆಪ್ಷನ್ ಈ ಸತಿ ಬಿಟ್ಟಿಲ್ಲ. ಬಿಡಬೇಕಿತ್ತು. ಲೆಟ್ಸ್ ಸಿ, ಬಂದರೆ ಒಳ್ಳೆಯದು. ಇಲ್ಲ ಅಂದರೆ ನಿಮ್ಮ ಕಾಲೇಜವರು ಅಪ್ಡೇಟ್ ಮಾಡ್ತಾರೆ. SSP ನನಗೂ ಬಂದಿಲ್ಲ ರೀ ಅಂತ ಹಾಕಿದ್ದೀರಾ. ಇನ್ನೂ ವೇಟ್ ಮಾಡಿ, ಬರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ, ಎರರ್ ಅಂತ ಇದೆ. ಇಂಥ ವಿದ್ಯಾರ್ಥಿಗಳು ಲಾಸ್ಟ್ ಇನ್ನೊಂದು ಕೂಡ ಲೇಟ್ ಆಗಿದ್ದರೆ ಇನ್ನೊಂದು 2 ದಿನ ಬಿಟ್ಟು ವೇಟ್ ಮಾಡಿ. ಯಾಕೆಂದರೆ ಇದು ಮಂಡೇ ಇರೋದ್ರಿಂದ, ನಿನ್ನೆ ಎಲ್ಲ ಸಂಡೇ ಇರೋದ್ರಿಂದ ಸ್ವಲ್ಪ ವೆಬ್ಸೈಟು ಪ್ರಾಪರ್ ವರ್ಕ್ ಆಗಿಲ್ಲ, ಹಾಗಾಗಿ, ಆಯಿತಾ? ಕೆಲವರಿಗೆ ಇಷ್ಟೇ ಬಂದಿದೆ ಅಮೌಂಟ್, ಕೆಲವ್ರಿಗೆ 3,000 ಬಂದಿದೆ. ಇನ್ನೂ ಫಂಡ್ಸ್ ಇಲ್ಲ ಅವ್ರಿಗೆ ಹತ್ರ. ಎಲ್ಲ ಕೂಡ ಬಸ್ ಫ್ರೀ ಎಲ್ಲ ಫ್ರೀ ಮಾಡಿದ್ರೆ ಫಂಡ್ಸ್ ಇರಲ್ಲ, ಹಾಗಾಗಿ. ನಮ್ಮದು ಪುಶ್ ಡಿ-ಬಿ-ಟಿ ಆಗಿದೆ. ಇನ್ನೂ ಎಷ್ಟು ದಿನ ಬೇಕು? ಪುಶ್ ಡಿ-ಬಿ-ಟಿ ಆಗಿದೆ ಅಂದರೆ ಇನ್ನೊಂದು 2 ಅಥವಾ 3 ವಾರ. ಸ್ಕಾಲರ್ಶಿಪ್ ಅಪ್ಲೈ ಡೇಟ್ ಮುಗೀತಾ ಚೆಕ್ ಮಾಡಿ. ಇಲ್ಲಿದೆ ನೋಡಿ, ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ ಅದರ ಆಧಾರ ಮೇಲೆ ನೀವು ಡಿಸೈಡ್ ಯುವರ್ಸ್. ಲಾಸ್ಟ್ ಡೇಟ್ ಅಂತ ಇದೆ, ಯು ಕ್ಯಾನ್ ಚೆಕ್ ಇಟ್ ಔಟ್, ಆಯಿತಾ? ಮೋಸ್ಟ್ಲಿ ಎಲ್ಲ ಕೂಡ ಮುಗಿಲಿಕ್ಕೆ ಬಂದಿದೆ, ನೋಡೋಣ. SC/ST ಕ್ಯಾಟಗರಿಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಇನ್ನೂ ಬಂದಿಲ್ಲ. ಅಫ್ಕೋರ್ಸ್ ಭಾಳಷ್ಟು ನಿಯರ್ಲಿ 80% ವಿದ್ಯಾರ್ಥಿಗಳಿಗೆ ಬಂದಿದೆ ಸ್ಕಾಲರ್ಶಿಪ್ಪು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇನ್ನೊಂದು 20% ಬಂದಿಲ್ಲ. ಆದಷ್ಟು ಬೇಗ ನೀವು ಕೂಡ ಬರೋದು ವೇಟ್ ಮಾಡಿ. ಅವೇಟೆಡ್ ಇದ್ದವರಿಗೆ ಆದಷ್ಟು ಬೇಗನೆ ಕ್ರೆಡಿಟ್ ಆಗುತ್ತೆ. ಓಕೆ, 2021ರಿಂದ ಪೇಮೆಂಟ್ ಪ್ರೊಸೆಸಿಂಗ್ ಇತ್ತಂದರೆ ಬರಲ್ಲ. ಯಾಕಂದರೆ ಭಾಳ ಹಳೇದು ವರ್ಷದ್ದು ಅದು, ಹಾಗಾಗಿ ಅವ್ರು ಮಾಡಲ್ಲ ಈ ಸತೆ. ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ಅಫ್ಕೋರ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮೈಸೂರಿಗೆ ಬರುತ್ತೆ, ವೇಟ್ ಮಾಡಿ. ಓಕೆ, ಮ್ಯಾನೇಜ್ಮೆಂಟ್ ಪುಶ್ ಡಿ-ಬಿ-ಟಿ ಅಂತ ನೋ ಅಂತ ಇದೆ, ವೇಟ್ ಮಾಡ್ತಾ ಇರಿ. ಇಲ್ಲಾಂದರೆ ಟ್ವೀಟ್ ಮಾಡಿ ತಾಲೂಕು ಆಫೀಸಿಗೆ ಭೇಟಿ ನೀಡಿ. ಯಾಕಂದರೆ ನಿಮ್ಮದು ಹೋದ ವರ್ಷದ್ದು ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. ಬಟ್ ನೀವು ರಿಕ್ವೆಸ್ಟ್ ಮಾಡಬೇಕು SS ಪೋರ್ಟಲ್ ಅವರಿಗೆ, ನಿಮ್ಮ ಕಾಲೇಜ್ ಮುಖಾಂತರ ಪ್ರಿನ್ಸಿಪಲ್ ಜೊತೆ. ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ SSP ಸ್ಕಾಲರ್ಶಿಪ್? ಈ ವರ್ಷದ್ದು ಇನ್ನೊಂದು 2 ತಿಂಗಳ ಒಳಗಡೆ ಮೆಡಿಕಲ್ದವ್ರು ವೇಟ್ ಮಾಡ್ತಾ ಇರಿ. ಓಕೆ, ಕೆಲವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರ್ತಾ ಇಲ್ಲ, ರಿಜಿಸ್ಟ್ರೇಷನ್ ನಂಬರ್ ತೋರಿಸ್ತಾ ಇಲ್ಲ. ಒಂದ್ಸತಿ ನೀವು ತಾಲೂಕು ಆಫೀಸ್ ಆ್ಯಸ್ ವೆಲ್ ಆಸ್ ನಿಮ್ಮ ಒಂದು ಕಾಲೇಜ್ಗೆ ಭೇಟಿ ನೀಡಿಬಿಟ್ಟು ಹೆಲ್ಪ್ಲೈನ್ ನಂಬರ್ ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. NSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳೇ, ನೀವು ಆದಷ್ಟು ಅಪ್ಲೈ, ಯಾಕೆಂದರೆ ಆ್ಯಕ್ಚುಲಿ ಲಾಸ್ಟ್ ಡೇಟ್ ಮುಗಿದಿದೆ. ಈ ವರ್ಷ ನೀವು ಬರಲ್ಲ, ನೆಕ್ಸ್ಟ್ ವರ್ಷ ಟ್ರೈ ಮಾಡಿ, ಬಂದರೆ ಒಳ್ಳೆಯದು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಲೆಟ್ಸ್ ಸಿ. ನೀವು ಕಾಲೇಜಲ್ಲೇ ಕೇಳಿ, ಬೇರೆಯವರು ಅಪ್ಲೈ ಮಾಡಿರ್ತಾರೆ, ಆಯಿತಾ? ವಿಡಿಯೋ ಲೈಕ್ ಮಾಡಿ. ನಿಮಗೆ ಸಂದೇಹಗಳಿದ್ರೆ ತಪ್ಪದೆ ಕಮೆಂಟ್ ತಿಳಿಸಿ. ಎಲ್ಲ ಕೂಡ ಕಮೆಂಟ್ಸ್ ನಾನು ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು. ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಟ್ಲೀಸ್ಟ್ ಲೈಕ್ ಆಗಲಿ, ಇಷ್ಟೆಲ್ಲ ಎಫರ್ಟ್ಸಿಗೆ ಥ್ಯಾಂಕ್ ಯು.